ಸ್ನೇಹಿತರೆ, ಇಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಸಾವಿರಾರು ಲಕ್ಷಾಂತರ ನಾಗರಕಲ್ಲುಗಳು ಹೇಳ್ತಾ ಇದೆ ಇದು ನಾಗಕ್ಷೇತ್ರ ಅಂತ ಹೇಳಿ. ಈ ಕ್ಷೇತ್ರ ಏನಿದೆ ಇದು ನಾಗರ ನವಿಲೆ ಕ್ಷೇತ್ರ. ನಾಗರ ನವಿಲೆ ಅಂತ ಹೇಳಿದ್ರೆ ಇದನ್ನ ಎರಡನೇ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಹೇಳ್ತಾರೆ. ನೀವು ಕುಕ್ಕೆ ಸುಬ್ರಹ್ಮಣ್ಯ, ಕಾಳಹಸ್ತಿ ಘಾಟಿಗೆ ಹೋಗಿ ನಿಮಗೆ ಸರ್ಪದೋಷ ನಿವಾರಣೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಇಲ್ಲಿ ಸರ್ಪದೋಷ ನಿವಾರಣೆ ಆಗತ್ತೆ. ನೋಡಿ, 20 ವರ್ಷಗಳ ಹಿಂದೆ ಇಲ್ಲಿ ನಾಗರಕಲ್ಲ ಪ್ರತಿಷ್ಠಾಪನೆಯನ್ನ ನಡೆಸಿದ್ದಾರೆ. ಹಾಗಿದ್ರು ಕೂಡ ಇಲ್ಲಿ ಲಕ್ಷಾಂತರ ನಾಗರಕಲ್ಲುಗಳು ಹೇಳ್ತಾ ಇದೆ ಇದು ನಾಗಕ್ಷೇತ್ರ ಅಂತ ಹೇಳಿ. ಎಲ್ಲರೂ ಕೂಡ ಈಗ ಸರ್ಪದೋಷ ಅಂದ ತಕ್ಷಣ ಎಲ್ಲರೂ ಕುಕ್ಕೆ ಸುಬ್ರಹ್ಮಣ್ಯ, ಕಾಳಹಸ್ತಿ ಘಾಟಿ ಎಲ್ಲರಿಗೂ ಕೂಡ ಬರ್ತದೆ. ಆದರೆ ಇಲ್ಲಿ ಅಲ್ಲೆಲ್ಲತಲೂ ಮಾಡಿಸಿದ್ವಿ, ನಾವು 5 ಸರಿ ಮಾಡಿಸಿದ್ವಿ, 6 ಸರಿ ಮಾಡಿಸಿದ್ವಿ, ಪರಿಹಾರ ಆಗಿಲ್ಲ ಅಂತ ಅಂದ್ಕೊಂಡವರು ಇಲ್ಲಿ ಬಂದು ಮಾಡಿಸಿದ್ಮೇಲೆ ಅವರೆಲ್ಲರಿಗೂ ಫಲ ಸಿಕ್ಕಿದೆ. ಇಲ್ಲಿ ವಿಷಯ ಸರ್ಪದೋಷ ಯಾರಿಗೆ ಇದ್ರೂ ಕೂಡ ಮದುವೆ ವಿಳಂಬ ಆಗ್ತಾರೆ, ಸಂತಾನ ವಿಳಂಬ ಆಗ್ತಾರೆ, ಉದ್ಯೋಗ ವ್ಯವಹಾರ ಎಲ್ಲವೂ ಕೂಡ ಅಡಚಣೆಗಳಾಗ್ತಾರೆ. ಅಂಥವರು ಇಲ್ಲಿ ಬಂದು ಸರ್ಪದೋಷ ನಿವಾರಣೆ ಪೂಜೆಗಳನ್ನು ಮಾಡಿಸಿದ್ದೇ ಆದರೆ 100% ಅವರಿಗೆಲ್ಲ ದೋಷಗಳು ಪರಿಹಾರ ಆಗ್ತಕ್ಕಂಥದ್ದು ಬಹಳ ವಿಶೇಷ. ಇಲ್ಲಿ ನಾಗೇಶ್ ನೋಡಿ, ಪ್ರಕೃತಿನಲ್ಲಿ ನವಿಲು ಮತ್ತೆ ನಾಗರಹಾವು ಆಗೋದಿಲ್ಲ. ಆದ್ರೆ ಇಲ್ಲಿ ನವಿಲು ಮುಟ್ಟೆ ಇಡಬೇಕಾದ್ರೆ ನಾಗರಹಾವು ತನ್ನ ಸೆಡೆಯನ್ನ ತೆಗೆದು ಅದಕ್ಕೆ ನೆರಳನ್ನ ಕೊಡ್ತಾ ಇತ್ತಂತೆ. ಸೊ ಅದಕ್ಕೆ ಇದನ್ನ ನಾಗರ ನವಿಲೆ ಕ್ಷೇತ್ರ ಅಂತ ಹೇಳುವಂಥದ್ದು. ಈ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳುವಂಥದ್ದು ಸಾಕಷ್ಟಿದೆ. ಈ ನಾಗರ ಆಗುವಂಥದ್ದು, ಮಕ್ಕಳಿಲ್ಲದೆ ಇರುವಂಥವ್ರು, ಮದುವೆ ಆಗದೆ ಇರುವಂಥವ್ರು ಇಲ್ಲಿ ಬಂದು ಇಲ್ಲಿ ಬಾವಿಯ ನೀರನ್ನು ಹಾಕಿಸ್ಕೊಂಡು ಇಲ್ಲಿ ಸ್ವಯಂಭೂ ಆಗಿ ನಿಲ್ಲಿಸಿರ್ತಕ್ಕಂಥ, ಸ್ವಯಂ ಉದ್ಭವ ಆಗಿರ್ತಕ್ಕಂಥ ನಾಗೇಶ್ವರನ ಆಶೀರ್ವಾದವನ್ನು ಪಡೆಯುವಂಥದ್ದು. ಬನ್ನಿ, ಇಲ್ಲಿನ ಪುರೋಹಿತರ ಹತ್ರ ನಾನು ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊಂಡು ನಿಮ್ಗೆ ತಿಳಿಸ್ತಾ ನಮ್ಮ ಈ ನಾಗರ ನವಿಲೆ ಯಾತ್ರೆನ ಮುಂದುವರಿಸೋಣ. ಸ್ನೇಹಿತರ, ದೇವಸ್ಥಾನದ ಮುಂಭಾಗದಲ್ಲಿ ಇಲ್ಲೊಂದು ವಿಶಾಲವಾದಂಥ ಕೆರೆನ ಕೂಡ ನೋಡ್ಬೋದು. ಇದು ಒಳ್ಳೆ ಸಖತ್ತಾಗಿದೆ. ಇದೊಂಥರ ಹೇಗಿದೆ ಅಂತ ಹೇಳಿದ್ರೆ ಭಾಳ ಒಂಥರ ಪಾಸಿಟಿವ್ ವೈಬ್ಸು. ಕೂತ್ಕೊಂಡ್ರೆ ಇಲ್ಲಿ ಬಂದು ಒಂಥರ ನೆಮ್ಮದಿ ಆಗತ್ತೆ. ಗುರುಗಳೇ ನಮಸ್ಕಾರ. ನಮಸ್ತೆ. ನಾಗರ ನವಿಲೆ ಕ್ಷೇತ್ರ ಬಹಳ ಅತ್ಯಂತ ಪುರಾಣ ಪ್ರಸಿದ್ಧವಂಥ ಕ್ಷೇತ್ರ. ಸೊ ತುಂಬ ಕೇಳಿದ್ದೆ ಈ ಕ್ಷೇತ್ರಕ್ಕೆ. ಇವತ್ತು ಬರುವಂಥ ಯೋಗ ಭಗವಂತ ಕೊಟ್ಟಿರೋದ್ರಿಂದ ಬಂದು ನಿಮ್ಮ ಹತ್ರ ಒಂದಷ್ಟು ತಿಳ್ಕೊಳ್ಳುವಂಥ ಈ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳುವಂಥದ್ದು ನನಗೆ ಎಲ್ಲದಕ್ಕಿಂತ ಬಹಳ ಫಸ್ಟ್ ಕುತೂಹಲ ಹುಟ್ಟಿದ್ದು ಇಲ್ಲಿ ಸುತ್ತ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ನಾಗರಕಲ್ಲುಗಳು. ಸಾವಿರಾರು ನಾಗರಕಲ್ಲುಗಳಿದೆ, ಅದ್ರ ಬಗ್ಗೆ ತಿಳಿಸ್ಬೋದಾ? ಆಯಿತು, ಖಂಡಿತ ತಿಳಿಸ್ಕೊಳ್ಳೋಣ ಸರ್. ಇದು ಮೊದಲು ನೀವು ನಾಗೇಶ್ವರ ನೋಡ್ತಾ ಇರ್ಬೋದು. ಮೊದಲು ಒಂದು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ನಮಸ್ತೆ ಜಗದಾಧಾರ, ನಮಸ್ತೆ ಕರುಣಾಕರ, ನಮಸ್ತೆ ಪಾರ್ವತಿನಾಥ, ನಾಗೇಶ್ವರ ನಮಸ್ತುದೆ. ಇದು ಬಂದು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಬಾಗೂರು ಹೋಬಳಿ ನಾಗರ ನವಿಲೆ ಅಂತ ಹೇಳ್ಬಿಟ್ಟಿದ್ದು. ಇದು ಪುರಾಣ ಹೆಸರು ಉರುಗ ಮಯೂರಾಪುರ ಅಂತೇಳಿ ಹೆಸರು ಬಂದಿರತಕ್ಕಂಥದ್ದು. ಕಾಲಕ್ರಮೇಣ ನಾಗರ ನವಿಲೆ ಅಂತೇಳಿ ಹೆಸರಾಗಿರ್ತಕ್ಕಂಥದ್ದು. ನೀವು ಒಳಗಡೆ ನೋಡ್ಬೋದು, ಸ್ವಾಮಿ ಅದು ಸ್ವಯಂ ಉದ್ಭವ ಮೂರ್ತಿ. ಅದು ಯಾರು ಕೂಡ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಲಿಂಗು ಅಲ್ಲ. ಇದು ಜಮದಗ್ನಿ ಋಷಿಗಳ ತಪೋಕ್ಷೇತ್ರ. ಜಮದಗ್ನಿ ಋಷಿಗಳು ಅಲ್ಲಿ ಕುಂತು ತಪಸ್ಸು ಮಾಡಿದಂಥ ಫಲವಾಗಿ ಶಿವ ಪ್ರತ್ಯಕ್ಷನಾಗಿ ನೀವು ಏನು ವರ ಬೇಕು ಅಂತ ಕೇಳಿದಾಗ ನೀ ಇಲ್ಲಿ ಬಂದು ನೆಲೆಸಬೇಕು ಅಂತ ಇಲ್ಲಿ ಕೇಳ್ಕೊತಾರಂತೆ. ಆಗ ಸಾಕ್ಷಾತ್ ಶಿವ ಇಲ್ಲಿ ಪ್ರತ್ಯಕ್ಷನಾಗ್ತಾನೆ, ಅಲ್ಲಿ ಉದ್ಭವ ಆಗ್ತಾನೆ. ಉದ್ಭವ ಆದಮೇಲೆ ಅವರು ಜಮದಗ್ನಿ ಋಷಿಗಳ ಕಾಲಕ್ರಮೇಣ ಅವರು ಪರ್ಯಟನೆ ಮುಂದೆ ಹೋಗ್ತಾರೆ. ಆಗ ಲಿಂಗು ಉದ್ಭವ ಆಗಿರುತ್ತೆ. ಆಗ ತಾನೇ ಚಿಕ್ಕ ಕಲ್ಲು. ಅದಾದಮೇಲೆ ಏನಾಗುತ್ತೆ, ಹಿಂದಿನ ಕಾಲದನ್ನೆಲ್ಲ ಮುತ್ತಿನ ವ್ಯಾಪಾರಕ್ಕೋಸ್ಕರ ಎತ್ತಿನ ಗಾಡಿಯಲ್ಲಿ ಬರೋರಂತೆ. ಹೌದು. ಆಗ ಈಗ ಇದು ಕಲ್ಲು ಉದ್ಭವ ಆಗಿತ್ತು. ಅವ್ರು ಮುಂದೆ ಹೋಗ್ತಾರೆ, ಗೊತ್ತಾಗಲ್ಲ. ಅದಾದಮೇಲೆ ಎತ್ತಿನ ಗಾಡಿನಲ್ಲಿ ಏನು ಮಾಡ್ತಾರೆ, ಹಿಂಗೆ ವ್ಯಾಪಾರಿಕರು ಬರ್ತಾರೆ. ಬಂದು ಇದು ಒಂದು ಕಲ್ಲು ಆಗ ಉದ್ಭವ ಆದ ತಕ್ಷಣದಲ್ಲಿ ಇದೊಂದು ದೊಡ್ಡ ಅರಣ್ಯವಾಗಿತ್ತು. ಹೌದು. ಸ್ವಾಮಿ ಪ್ರತ್ಯಕ್ಷ ಅವರು ಮಾಡಿದ್ಮೇಲೆ ಅದಾದಮೇಲೆ ಏನು ಮಾಡ್ತಾರೆ, ವ್ಯಾಪಾರಕ್ಕೆ ಬರ್ತಾರೆ. ಇದು ಒಂದು ಕಲ್ಲು ಅಂತ ತಿಳ್ಕೊಂಡು 12 ಕಲ್ಲಿಗೆ ಅಡುಗೆ ಮಾಡ್ತಾರಂತೆ. ಇದು ಅಂದ್ರೆ ವ್ಯಾಪಾರಕ್ಕೆ ಬಂದಂತವರು ಇದು ಲಿಂಗ ಅರಿವು ಇಲ್ಲದೆ ಅದಕ್ಕೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಅಕ್ಕಿ ಇಟ್ಟು ಅಡುಗೆ ಮಾಡ್ತಾರಂತೆ. ಅದು ಅನ್ನ ಬರತಕ್ಕಂಥ ಸಮಯದಲ್ಲಿ ಸ್ವಾಮಿ ನೆತ್ತಿಸಿಡಿದು ಅದು ಅನ್ನ ಎಲ್ಲ ರಕ್ತಮಯವಾಗಿ ಹರಿಯುತ್ತಂತೆ. ಆಗ ಅವ್ರಿಗೇನೋ ಇದು ಇಲ್ಲಿ ಏನೋ ನಮ್ದು ಅಪಚಾರ ಆಗಿದೆ ಅಂತೇಳಿ ಬಿಟ್ಟು ಹೋಗ್ಬಿಡ್ತಾರೆ ಅವರು.
Okay. ಆಗ ಇಲ್ಲಿ ರಾಜ ನಾಗಾರ್ಜುನ ಅಂತ ಹೇಳ್ಬಿಟ್ಟು, ಇಲ್ಲಿ ಕ್ಷೇತ್ರದ ರಾಜ, ಅವನಿಗೆ ಸ್ವಪ್ನದಲ್ಲಿ ಕಾಣಿಸಿ ರಾಜ ನಾಗಾರ್ಜುನ ಅಂತ ಹೇಳ್ಬಿಟ್ಟು ಅವನ ಸ್ವಪ್ನದಲ್ಲಿ ಗೋಚರ ಆಗ್ತದಂತೆ, ಇಂಥ ನಿನ್ನ ಕ್ಷೇತ್ರದಲ್ಲಿ ಈ ರೀತಿ ನೋಡಪ್ಪ ಅಪಚಾರ ಆಗಿದೆ, ಬಂದು ಪರಿಶೀಲನೆ ಮಾಡು ಅಂದಾಗ ಅವನು ಬಂದು ಕ್ಷೇತ್ರವನ್ನು ನೋಡ್ತಾನೆ, ದೇವಸ್ಥಾನ ಬರ್ತಾನೆ, ಬಂದು ದೇವ್ರು ನೋಡಿದಾಗ 2 ಕಲ್ಲು ಸರಿಸ್ತಾನೆ. ಹಾಗೇನು ಹಾವು ನವಿಲು ಆಶ್ರಯ ಇತ್ತಂತಲ್ಲೇನೆ, ಹಾವು ನವಿಲು ಎರಡು ಕೂಡ ಒಂದೇ ಇತ್ತು, ಅಲ್ಲೇ ಲಿಂಗು ಹತ್ರ ಇತ್ತು ಅಂತ ಹೇಳ್ತಾರೆ ರಾಜ ನೋಡಿದಾಗ. ಆ ರಾಜ ನೋಡಿದಾಗ ಇದೇ ಕಲ್ಲು ಒಂದು ಕಡೆ ಏನು ಮಾಡ್ತಾನೆ, 2 ಕಲ್ಲನ್ನ ಸರಿಸಿ ಗರ್ಭಗುಡಿ ಅವನು ಕಟ್ಟಿಸ್ತಾನೆ. ಅದಾದ್ಮೇಲೆ ಹೊಯ್ಸಳರ ಕಾಲದಲ್ಲಿ ಕಟ್ಟಿಸಿದ್ರು ಅಂತ ಒಂದು ಪುರಾಣ ಹೇಳ್ತದೆ. ಇನ್ನೂ ವಿಧಿ ಪುರಾಣಗಳು ತುಂಬ ಹೇಳ್ತವೆ. ಹೊಯ್ಸಳರ ಕಾಲದಲ್ಲಿ ಯಾಕೆ ಕಟ್ಟಿಸಿದ್ರು ಅಂದ್ರೆ ಅವರ ಒಂದು ಸವಿ ನೆನಪಿಗೋಸ್ಕರ ಒಳಗಡೆ ಚೆನ್ನಕೇಶ್ವರನು ಕೂಡ ಇರತಕ್ಕಂಥದ್ದು. ಶಿವನ ದೇವಸ್ಥಾನದಲ್ಲಿ ಚೆನ್ನಕೇಶ್ವರ ಇರೋದಿಲ್ಲ, ಆದ್ರೆ ನೋಡಿ ಶಿವನ ದೇವಸ್ಥಾನದಲ್ಲಿ ಚೆನ್ನಕೇಶ್ವರ ಇರೋದ್ರಿಂದ ಹೊಯ್ಸಳರ ಕಟ್ಟಿರತಕ್ಕಂಥ ಸವಿ ನೆನಪಿಗೋಸ್ಕರ ಅವರು ಚೆನ್ನಕೇಶ್ವರನು ಕೂಡ ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋದು ಉಲ್ಲೇಖ ಇರತಕ್ಕಂಥದ್ದು. ಇನ್ನೂ ಹಿಂದೆ ಪುರಾಣ ತಗೊಂಡ್ರೆ ಇಲ್ಲಿ ಸ್ವಯಂ ಶ್ರೀಕೃಷ್ಣ ದೇವರಾಯ ಅವರ ಅಪ್ಪನಿಗೆ ಕಣ್ಣಿನ ದೋಷ ಇದ್ದಾಗ ಇಲ್ಲಿ ಬಂದು ಅರ್ಕೆ ಮಾಡ್ಕೊಂಡು ಇಲ್ಲಿ ಒಂದು ಸೂರ್ಯನನ್ನು ಪ್ರತಿಷ್ಠಾಪನೆ ಮಾಡಿ ಸ್ವಾಮಿಯ ಕಲಶಕ್ಕೆ ಕುಂಭಾಭಿಷೇಕ ಮಾಡಿದ್ದಾನೆ ಅಂತೇಳಿ ಪುರಾಣ ಕೂಡ ಹೇಳ್ತಾರೆ. ಇಲ್ಲಿ ಸೂರ್ಯನ ಪ್ರತಿಷ್ಠಾಪನೆ ಎಲ್ಲ ಆಗಿರೋದು ನೋಡಿ, ಇಲ್ಲಿ ಒಳಗಡೆ ಇಲ್ಲಿ ಬಲಭಾಗದಲ್ಲಿ ಆಗಿದೆ ಸೂರ್ಯನ ಪ್ರತಿಷ್ಠಾಪನೆ ಆಗಿದೆ, ಶ್ರೀಕೃಷ್ಣ ದೇವರಾಯ ಮಾಡಿರೋದಂತ ಕೂಡ ಪುರಾಣ. ಹಾಗಾದ್ರೆ ಹೋದ್ರೆ ನೀವು ಇನ್ನೂ ತುಂಬಾ ಹಳೇದೇ ಆಗ್ತದೆ ಈ ಕ್ಷೇತ್ರ, ತುಂಬಾ ಪುರಾಣ ಇರತಕ್ಕಂಥದ್ದು. ನೀವು ಅವೆಲ್ಲ ಕಲ್ಲು ನೋಡ್ಬೋದು, ಅವೆಲ್ಲದೂ ಕೂಡ ಇವಾಗ ಮಾಡಿರ್ತಕ್ಕಂಥದ್ದಲ್ಲ. ಈಗ ನಾವೊಂದು 4-5 ಸಾವಿರ ಕಲ್ಲುಗಳನ್ನು ನಾವು ನಮಗೆ ಗೊತ್ತಿದ್ದಂಗೆ ಮಾಡಿರೋದು. ಮಿಕ್ಕಿದ ಕಲ್ಲುಗಳೆಲ್ಲ ಒಂದು ಹತ್ರ ಶೇಖರಣೆ ಆಗಿತ್ತು, ಅವಾಗ ಗೊತ್ತಿಲ್ಲ. ಇದು ಅಭಿವೃದ್ಧಿ ಮಾಡಬೇಕು ಅಂತ ಹೋಗಿ ಹರಳಿ ಮರ ತೆಗೆದಾಗ ಅಲ್ಲೆಲ್ಲ ಇತ್ತು ಕಲ್ಲು. ಆಗೇನು ಮಾಡಿದ್ವಿ, ಬಿಟ್ಟು ಹಿಂಗೆ ಸರಿಯಲ್ಲ ಅಂದ್ಬಿಟ್ಟು ಎಲ್ಲ ಸಾಲು ರೀತಿಲಿ ಸ್ವಾಮಿ ಚೆನ್ನಾಗಿ ಕಾಣಬೇಕು ಅಂತ ಎಲ್ಲ ಸಾಲು ರೀತಿಯಲ್ಲಿ ಹಾಕಿದ್ದಾರೆ. ಅದಾದ್ಮೇಲೆ ನಾವು ಕೂಡ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡ್ಕೊಂಬಂದು ಕಲ್ಲು ಇಡ್ಲಿಕ್ಕೆ ಜಾಗ ಆಗದಿದ್ದಕ್ಕೆ ಏನು ಮಾಡಿದ್ವಿ, ಕಲ್ಲನ್ನು ನಿಲ್ಲಿಸಿ ಬೆಳ್ಳಿದ ಮುಖಾಂತರ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದೀವಿ. ಅಂದ್ರೆ ಗುರುಗಳೇ, ಇದು ತುಂಬಾ ವರ್ಷಗಳ ಹಿಂದೆನೇ ಈ ಕಲ್ಲುಗಳು, ನಾಗರ ಕಲ್ಲುಗಳು ಇಲ್ಲಿ ಬಂದಿರತಕ್ಕಂಥದ್ದು. ಖಂಡಿತ ಇದು ಯಾವಾಗ ಆಗಿದೆ, ಯಾವಾಗ ಇದು ಅಂದ್ರೆ ನೀವು ನೋಡ್ಬೋದು, ಸ್ವಾಮಿ ಉದ್ಭವ ಮೂರ್ತಿ ಇದ್ದಾಗ ಅದಕ್ಕೆ ಯಾವತ್ತೂ ಕೂಡ ಪ್ರತಿಷ್ಠಾಪನೆ ಆದ್ರೆ ಒಂದು ಇರ್ತದೆ, ಇಂಥ ದಿನ ಮಾಡಿದ್ರು ಅಂತ. ಆದ್ರೆ ಉದ್ಭವ ಆಗಿರೋದ್ರಿಂದ ಪುರಾಣ ಇತಿಹಾಸ ಇರ್ತಕ್ಕಂಥದ್ದು. ನೋಡಿ, ಇಲ್ಲಿ ಸ್ವಯಂ ನಾಗೇಶ್ವರ ಸರ್ಪ ರೂಪದಲ್ಲಿ ಇದ್ದು ಸರ್ಪದೋಷವನ್ನು ಪರಿಹಾರ ಮಾಡ್ತಾ ಇರ್ತಕ್ಕಂಥ ಕ್ಷೇತ್ರ ಇದು. ಇಲ್ಲಿ ವಿಶೇಷವಾಗಿ ಸರ್ಪದೋಷ ನಿವಾರಣೆಗೆ ಆಶ್ಲೇಷವಲ್ಲಿ ಪೂಜೆ, ನಾಗ ಪ್ರತಿಷ್ಠಾಪನೆ ಕೂಡ ಪ್ರತಿದಿನ ಸೋಮವಾರ ಒಂದು ದಿವಸ ಬಿಟ್ಟು ನಡೀತದೆ. ಇಲ್ಲಿ ಒಂದು ನಿಮಿಷ ಗುರುಗಳು, ಇಲ್ಲಿ ನಾಗ ಪ್ರತಿಷ್ಠಾಪನೆ ಅಂತ ಹೇಳಿದ್ರೆ ಇವಾಗ ನಿಲ್ಸಿದಿರಿ ಇದೆಲ್ಲ ಅಂತ ಹೇಳಿದ್ರೆ, ಸೊ ಯಾವ ರೀತಿ ಆಗತ್ತೆ, ಎಷ್ಟು ವರ್ಷ ಆಯ್ತು ನಿಲ್ಸಿ? ಒಂದು 20 ವರ್ಷ ಆಗಿದೆ ನಿಲ್ಸಿ, ಕಲ್ಲಿಂದ ಮಾತ್ರ ನಿಲ್ಸಿ, ಯಾಕೆಂದ್ರೆ ಜಾಗ ಆಗೋದಿಲ್ಲ ಮುಂದೆ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ನೀಟಾಗಿ ಮಾಡಲಿ, ಮಡಿ ಮೇಲ್ಗೆ ವ್ಯತ್ಯಾಸ ಇರಬೇಕು ನಾಗನಿಗೆ, ಎಲ್ಲೆಲ್ಲಿ ಮಾಡಲಿ ಇಟ್ಟರೆ ಸರಿ ಹೋಗೋದಿಲ್ಲ ಅಂದ್ಬಿಟ್ಟು ಮುಂದಿನ ದಿನ ಮಾತ್ರ ಸ್ವಾಮಿಗೆ ಅನುಕೂಲ ಆಗಲಿ ಬೆಳ್ಳಿ ಮುಖಾಂತರ ಮಾಡಿಸಿ ಯಾವುದೋ ಒಂದು ಒಡವೆ ಆಭರಣಗಳು ದೇವರಿಗೆ ಮಾಡಿಸ್ಬೋದು ಅಂತೇಳಿ 20 ವರ್ಷದಲ್ಲಿ ನಿಲ್ಲಿಸಿದ್ದಾರೆ. ಅದಾದ್ಮೇಲೆ ಇವತ್ತು ಏನು ಮಾಡ್ತೀವಿ, ಒಂದು ಬೆಳ್ಳಿ ನಾಗಪ್ಪನ ಕೊಡ್ತಾರೆ ಇಲ್ಲೇ, ಅದನ್ನು ಅಭಿಷೇಕ ಮಾಡಿ ಅದನ್ನು ಹುಂಡಿಗೆ ಹಾಕ್ತಾರೆ, ಅದು ಪ್ರತಿಷ್ಠಾಪನೆ ಮಾಡೋದು ಮುಖಾಂತರ ದೋಷ ಪರಿಹಾರ ಆಗ್ತದೆ. ಇಲ್ಲಿ ವಿಶೇಷ ಅಂದರೆ ಸರ್ಪದೋಷ ನಿವಾರಣೆ ಕ್ಷೇತ್ರ. ನೀವು ಎಲ್ಲರೂ ಕೂಡ ಈಗ ಸರ್ಪದೋಷ ಅಂದ ತಕ್ಷಣ ಎಲ್ಲರೂ ಕುಕ್ಕೆ ಸುಬ್ರಹ್ಮಣ್ಯ, ಕಾಳಹಸ್ತಿ, ಘಾಟಿ ಎಲ್ಲರಿಗೂ ಕೂಡ ಬರ್ತದೆ. ಆದರೆ ಇಲ್ಲಿ ಅಲ್ಲೆಲ್ಲ ತಲೂ ಮಾಡಿಸಿದ್ವಿ, ನಾವು 5 ಸರಿ ಮಾಡಿಸಿದ್ವಿ, 6 ಸರಿ ಮಾಡಿಸಿದ್ವಿ, ಪರಿಹಾರ ಆಗಿಲ್ಲ ಅಂತ ಅಂದ್ಕೊಂಡವರು ಇಲ್ಲಿ ಬಂದು ಮಾಡಿಸಿದ್ಮೇಲೆ ಅವರೆಲ್ಲರಿಗೂ ಫಲ ಸಿಕ್ಕಿದೆ. ಇಲ್ಲಿ ವಿಶೇಷ ಸರ್ಪದೋಷ ಯಾರಿಗೆ ಇದ್ರೂ ಕೂಡ ಮದುವೆ ವಿಳಂಬ ಆಗ್ತಾರೆ, ಸಂತಾನ ವಿಳಂಬ ಆಗ್ತಾರೆ, ಉದ್ಯೋಗ ವ್ಯವಹಾರ ಎಲ್ಲವೂ ಕೂಡ ಅಡಚಣೆಗಳಾಗ್ತಾರೆ. ಅಂಥವರು ಇಲ್ಲಿ ಬಂದು ಸರ್ಪದೋಷ ನಿವಾರಣೆ ಪೂಜೆಗಳನ್ನು ಮಾಡಿಸಿದ್ದೇ ಆದರೆ 100% ಅವರಿಗೆಲ್ಲ ದೋಷಗಳು ಪರಿಹಾರ ಆಗ್ತಕ್ಕಂಥದ್ದು ಬಹಳ ವಿಶೇಷ. ಇಲ್ಲಿ ಪಾರ್ವತಮ್ಮನವ್ರ ಪಕ್ಕದಲ್ಲಿದ್ದಾರೆ, ಆ ಬಹಳ ವಿಶೇಷವಾಗಿರ್ತಕ್ಕಂಥ ವಿಗ್ರಹ, ಅದ್ರ ಬಗ್ಗೆ ತಿಳಿಸ್ಬೋದಾ? ನೋಡಿ, ಇಲ್ಲಿ ಅಮ್ಮನವರು ತುಂಬ 5 ಅಡಿ ಎತ್ತರದಲ್ಲಿ ಇರ್ತಕ್ಕಂಥದ್ದು ಬಹಳ ವಿಶೇಷ. ಈಗ ನೀವು ಹೊರನಾಡಲ್ ಅನ್ನಪೂರ್ಣೇಶ್ವರನು ಕೂಡ ನೋಡಿರ್ಬೋದು, ಅದೇ ಥರ ಎತ್ತರವಾಗಿರ್ತಕ್ಕಂಥದ್ದು ಅಮ್ಮನವ್ರ ವಿಶೇಷತೆ. ಮತ್ತು ಕಮಲವನ್ನು ಅಭಯ ಹಸ್ತ ಮತ್ತು ಕಮಲವನ್ನು ಲಕ್ಷ್ಮೀ ಸ್ವರೂಪದಲ್ಲಿ ಹಿಡಿದಲೆ. ಅದಕ್ಕೆ ಇಲ್ಲಿ ಒಂದು ನಮ್ಮ ಗ್ರಾಮಕ್ಕೊಂದು ಪ್ರತೀತಿ ಇದೆ, ನಾಡೆ ಹಾಳಾದ್ರೂ ಕೂಡ ನಾಗರ ನವಿಲೆ ಹಾಳಾಗಲ್ಲ ಅನ್ನೋದೊಂದು ಬಹಳ, ನಾಡೆ ಹಾಳಾದ್ರೂ ನಾಗರ ನವಿಲೆ ಹಾಳಾಗಲ್ಲ ಅನ್ನೋದು ಬಹಳ ವಿಶೇಷ. ಇಲ್ಲಿ ಎಲ್ಲೇ ಕ್ಷಮ ಬಂದರೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಯಾವುದು ಕೂಡ ಯಾವತ್ತೂ ಕೂಡ ನೀರಿಗಾಗಲಿ ಇನ್ನೊಂದಕ್ಕಾಗಲಿ ಕೊರತೆ ಆಗಿಲ್ಲ. ಆ ಥರ ಆಗಿದ್ರು ಕೂಡ ಇಲ್ಲಿ ಇರ್ತಕ್ಕಂಥ ದೇವರುಗಳಿಗೆ ಅಭಿಷೇಕ ಪೂಜೆ ಮಾಡಿದ್ರೆ ಖಂಡಿತ ಮಳೆ ಬರ್ತಕ್ಕಂಥದ್ದು, ಸುಭಿಕ್ಷವಾಗಿ ಗ್ರಾಮ ಇರ್ತದೆ. ಯಾವತ್ತೂ ಕೂಡ ನಾಡೆ ಹಾಳಾದ್ರೂ ನಾಗರ ನವಿಲೆ ಹಾಳಾಗೋದಿಲ್ಲ, ಹಾಳಾಗಲ್ಲ ಅಂತಕ್ಕಂಥದ್ದು. ಈಗ ಕ್ಷೇತ್ರಕ್ಕೆ ಉರುಗಮಯೂರಪುರ ಯಾಕೆ ಹೆಸರು ಬಂತು ಅಂದರೆ, ಹಾವು ಮತ್ತು ನವಿಲಿಗೂ ಕೂಡ ಅನ್ಯೋನ್ಯತೆ ಇರಲ್ಲ. ಆದರೆ ಈ ಕ್ಷೇತ್ರದಲ್ಲಿ ನವಿಲು ತನ್ನ ಮೊಟ್ಟೆ ಇಡಬೇಕಾದ್ರೆ ಬಿಸಿಲು ತೆಗೆ ತಾಣದಲ್ಲಿ ಒದ್ದಾಡ್ತಾ ಇರ್ತಂತೆ. ಆಗ ಹಾವು ತನ್ನ ಎಡೆಯನ್ನೇ ಬಿಚ್ಚಿ ನೆರಳು ಮಾಡ್ತಂತೆ. ಅದನ್ನು ಕಂಡಂಥ ಜಮದಗ್ನಿಗಳು ಇದು ಅನ್ಯೋನ್ಯತೆ ಇರತಕ್ಕಂಥ ಕ್ಷೇತ್ರ, ಅದಕ್ಕೋಸ್ಕರ ಉರುಗ ಮಯೂರಾಪುರ ಅಂತ ಹೆಸರಿಟ್ಟರು. ಅದೇ ಕಾಲಕ್ರಮೇಣ ನಾಗರ ನವಿಲೆ, ಉರುಗ ಅಂದರೆ ಹಾವು, ಮಯೂರ ಅಂದರೆ ನವಿಲು, ಅದೇ ನಾಗರ ನವಿಲೆ ಅಂತ ಹೆಸರಾಗಿ ಉರುಗ ಮಯೂರಾಪುರ ಹೋಗಿ ನಾಗರ ನವಿಲೆ ಆಗಿರ್ತಕ್ಕಂಥದ್ದು. ಪಂಚಲಿಂಗ ಕ್ಷೇತ್ರಗಳು ಕೂಡ ಹೌದು ಇದು. ಇದು ವಿಶೇಷವಾಗಿ ಸ್ವಾಮಿ ರಥೋತ್ಸವಾದಿಗಳು ಕೂಡ ನಡೀತದೆ. ಇದು ಯಾವುದು ಕೂಡ ನಾವು ಡೇಟ್ ಫಿಕ್ಸ್ ಮಾಡಂಗಿಲ್ಲ, ನಿರ್ಧಾರ ಇಂಥದಿಂದಲೇ ಮಾಡಬೇಕು ಅನ್ನೋದು ಸ್ವಾಮಿ ಅಪ್ಪಣೆ. ಹೇಗೆ ಅಂದ್ರೆ ಇಲ್ಲಿ ಯುಗಾದಿ ಆದ ನಂತರ ಮಕಾ ನಕ್ಷತ್ರ ಯಾವತ್ತು ಬರುತ್ತೆ ಅಂದೇ ರಥೋತ್ಸವ ಆಗಬೇಕು. ಯುಗಾದಿ ಆದ ನಂತರ ಮಕಾ ನಕ್ಷತ್ರ ಯಾವತ್ತು ಬಂದಿರುತ್ತೆ, ಅದು ಯಾವ ವಾರ ಬರ್ಬೋದು, ವಾರ ಬಂದ್ರೆ ನಾವು ಚೇಂಜ್ ಮಾಡಬೇಕು ಅನ್ನೋದೇನಿಲ್ಲ. ಯುಗಾದಿ ಆದ ನಂತರ ಯಾವತ್ತು ಮಕಾ ನಕ್ಷತ್ರ ಬರುತ್ತೆ ಅವತ್ತೇ ಸ್ವಾಮಿಯವರು ಬ್ರಹ್ಮ ರಥೋತ್ಸವ. ಒಂದು ವಾರ ಪರ್ಯಂತ ಜಾತ್ರೆ ನಡೀತದೆ.
ಅದರಲ್ಲಿ ವಿಶೇಷವಾಗಿ ಬೆಳಗ್ಗೆ ನಾವು ಮಕಾ ನಕ್ಷತ್ರ ದಿವಸ ಬೆಳಗ್ಗೆ ಸ್ವಾಮಿ ಅಮ್ಮನವರಿಗೆ ಉತ್ಸವ ಮೂರ್ತಿ ಇದೆ ಊರೊಳಗಡೆ, ಅಲ್ಲಿ ಕಲ್ಯಾಣ ಉತ್ಸವ ಆಗ್ತದೆ, ಗಿರಿಜಾ ಕಲ್ಯಾಣ. ಮತ್ತು ಮಧ್ಯಾಹ್ನ 12 ಗಂಟೆಗೆ ಅಭಿಜಿನ್ ಮುಹೂರ್ತದಲ್ಲಿ ರಥೋತ್ಸವ ಆಗ್ತದೆ, ರಾತ್ರಿ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಇದೆ. ಈ ರೀತಿಯಾಗಿ 7 ದಿನ ಪರ್ಯಂತರವಾಗಿ ಜಾತ್ರೆಗಳು ಕಾರ್ಯಕ್ರಮ ನಡೀತಿದೆ. ಇಲ್ಲಿ ಭಾಳ ವಿಶೇಷ ಅಂದರೆ ಈಗ ಭಕ್ತರಿಗೋಸ್ಕರ ಇರ್ತಕ್ಕಂಥ ಕ್ಷೇತ್ರ, ಇದು ಯಾವುದು ಪಬ್ಲಿಸಿಟಿ ಇಲ್ಲ. ಇತ್ತೀಚಿನ ಗೊತ್ತಿದ್ದಂಥವ್ರು ನಿಮ್ಮಂಥವ್ರು ಕೂಡ ಬಂದು ಇವತ್ತು ಪಬ್ಲಿಸಿಟಿ ಮಾಡಿ ಜನಗಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಪದ್ಧತಿ ಇಲ್ಲ, ಸರ್ಪದೋಷ ಇತ್ತ ಬಂದು ಪೂಜೆ ಮಾಡಿಸಿ ಸಂಕಲ್ಪ ಮಾಡೋದು. ಇಲ್ಲಿ ಏನು ಅಂದರೆ ವಿಶೇಷ ಅಂದರೆ ಸಂತಾನ ಫಲಕ್ಕೆ ಭಾಳ ವಿಶೇಷ. ಯಾರಿಗೆ ಮಕ್ಕಳಾಗಿಲ್ಲ ಅಂಥವ್ರು ಬಂದು ಇಲ್ಲಿ ಸರ್ಪದೋಷ ಪರಿಹಾರ ಮಾಡಿಸಿ ನೋಡಿ. ವಿಷ್ಣು ಅಲಂಕಾರ ಪ್ರಿಯ, ಶಿವ ಅಭಿಷೇಕ ಪ್ರಿಯ ಅಂತ ಕರೀತಕ್ಕಂಥದ್ದು. ಅವರು ಏನು ಮಾಡಬೇಕು, ಇಲ್ಲಿ ಅಭಿಷೇಕ ಪೂಜೆ ಎಲ್ಲ ಈ ಸರ್ಪದೋಷ ಪರಿಹಾರ ಆದಮೇಲೆ ಸಂಕಲ್ಪ ಮಾಡಬೇಕು. ನೋಡಪ್ಪ ಸಂತಾನ ಆದರೆ ಸನ್ನಿಧಾನಕ್ಕೆ ಬಂದು ಅಭಿಷೇಕ ಮಾಡಿ ನಾಮಕರಣ ಮಾಡಿ ನಿನ್ನೆ ಹೆಸರಿಗೆ ಮುಡಿ ಕೊಡ್ತೀನಿ ಅಂತ ತರಿಸ್ಕೋಬೇಕು. ಇಲ್ಲಿ ಪದ್ಧತಿ ಭಾಳ ವಿಶೇಷ ಅದೇನೆ. ನಿಮ್ಮ ಮನೆದೇವ್ರು ಯಾವುದೇ ಆಗಿರಲಿ ಮೊದಲೇ ಮುಡಿಲಿ ಕೊಡ್ತೀನಿ ಅಂತ ಸಂಕಲ್ಪ ಮಾಡಿ ಖಂಡಿತ ಸಂತಾನ ಆಗ್ತದೆ. ಇನ್ನು ಯಾವುದೇ ಮದುವೆ ಇದ್ರು ಅಷ್ಟೇ, ಮದುವೆ ವಿಳಂಬ ಆಗಿದ್ದವರು ಕೂಡ ದೋಷ ಪರಿಹಾರ ಮಾಡಿಸಿ ಸಂಕಲ್ಪ ಮಾಡ್ಕೊಂಡ್ರೆ ಒಳ್ಳೇದಾಗ್ತದೆ. ಇನ್ನು ಸರ್ಪಸುತ್ತು, ಚರ್ಮವ್ಯಾಧಿಗಳು, ಈಗ ನಾಗರು ಅಂತ ಆಗುತ್ತೆ. ಈಗ ನೀವೇನು ಆಸ್ಪತ್ರೆ ತೋರಿಸಿ ಇಮಿಡಿಯೇಟ್ ಜಾಸ್ತಿ ಆಗುತ್ತೆ. ಅದು ಅಂಥವ್ರು ಇಲ್ಲಿ ಬಂದು ಮಜ್ಜನ ಬಾವಿ ಅಂತ ಇದೆ. ಇಲ್ಲಿ ಅದು ಸರ್ಪದೋಷ ಮಜ್ಜನ ಬಾವಿ ಅಂತ ಅದನ್ನೇ ನಾವು ಸ್ವಾಮಿ ದೇವರಿಗೆ ಅಭಿಷೇಕಕ್ಕೆ ಪೂಜೆಗೆಲ್ಲ ಉಪಯೋಗಿಸ್ತೀವಿ. ಅದನ್ನ ಬಿಟ್ಟರೆ ಬೇರೆ ಯಾವುದು ಉಪಯೋಗಿಸಲ್ಲ. ಯಾವುದೇ ದೋಷಗಳು ಪರಿಹಾರ ಮಾಡಿಸಿದ್ರು ಕೂಡ ಅದನ್ನ ನೀರು ಹಾಕ್ಸ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಆ ನೀರನ್ನು ಬಂದು ಭಕ್ತರುಗಳು ಸಂಕಲ್ಪ ಮಾಡ್ಕೊಂಡಿದ್ದಂಥವ್ರು ಬಾವಿನಲ್ಲಿ ನೀರು ಹಾಕ್ಸ್ಕೊತಾರೆ. ಪರಿಹಾರ ಮಾಡಿಸಾದ್ಮೇಲೆ ನೀರು ಹಾಕ್ಸ್ಕೊಂಡು ಆ ಸರ್ಪದೋಷ ಇದ್ದಂಥವ್ರು ಏನು ಮಾಡ್ತಾರೆ, ಉಣ್ಣಾಗಿರ್ತದಲ್ಲ ಅವ್ರು ಬಂದು ನೀರು ಹಾಕ್ಸ್ಕೊಂಡು ಗಂಧ ಉತ್ತದ ಮಣ್ಣು ಕೊಡ್ತೀವಿ. ಅದನ್ನು ತಾಂಡೋಗಿ ಮಡಿಯಿಂದ ನೀಟಾಗಿ ಹಚ್ಚಿದ್ದೆ ಆದರೆ ಎಂಥ ಸರ್ಪದೋಷಗಳಿದ್ದು ಮೈಯಲ್ಲೆಲ್ಲ ಉಣ್ಣಾಗಿದ್ರು ತುಂಬ ಜನ ಅದು ಪರಿಹಾರ ಆಗುತ್ತೆ. ನೀವು ಮುಸ್ಲಿಮ್ಸ್ ಸಹಿತ ಬರ್ತಾರೆ, ಸೋಮವಾರ ಬಂದು ನೋಡ್ಬೋದು. ಮುಸ್ಲಿಮ್ಸ್ ಕೂಡ ನಿಂತಿರ್ತಾರೆ. ಭಾವೇಕ್ಷಿತ ಕ್ಷೇತ್ರ ಇದು ಕೂಡ ಅಂತ ಹೇಳ್ಬೋದು. ವಿಶೇಷ ಅಂದರೆ ನಾವಿಲ್ಲಿ ಕ್ಷೇತ್ರಕ್ಕೆ ಸರ್ಪದೋಷ ನಿವಾರಣೆಗೆ ಮಾಡತಕ್ಕಂಥ ಕ್ಷೇತ್ರ. ಆಮೇಲೆ ಗುರುಗಳೇ, ಇಲ್ಲಿ ಶಾಸನವನ್ನು ನಾನು ನೋಡಿದೆ. ನಾನು ನಿಮ್ಮ ಹಿಂದೆ ಕೂಡ ಒಂದು ಕಾಣಿಸ್ತಾ ಇದೆ ನನಗೆ, ಒಂದು ಶಾಸನ ಇದೆ. ನೀವು ಏನು ಹೇಳಿದ್ರಿ ಅದು ರಿಲೆವೆಂಟ್ ಆಗಿರುವಂಥದ್ದು ಶಾಸನಕ್ಕೆ. ಖಂಡಿತ ಶಾಸನದಲ್ಲಿ ಏನಿದೆ ಅದೇ ಇರತಕ್ಕಂಥದ್ದು. ಇನ್ನೂ ಕೆಲವೊಂದು ಶಾಸನಗಳೀಗ ಮತ್ತೆ ಕೊಟ್ಟಿದ್ವಿ ಕನ್ನಡದಲ್ಲಿ ಅನುವಾದ ಮಾಡೋಕ್ಕೆ ಕೊಟ್ಟಾಗ ನಮಗೆ ಗೊತ್ತಾಗಿದ್ದೆ ಶ್ರೀಕೃಷ್ಣ ದೇವರಾಯನು ಕೂಡ ಇಲ್ಲಿ ಬಂದಿದ್ದ ಅಂತ. ಅದು ನೋಡಿ ಅಂತ ಇನ್ನೂ ಕೂಡ ಪುರಾತನವಾಗಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಇನ್ನೂ ಓದ್ಲಿಕ್ಕೆ ಕೊಟ್ಟಿದ್ವಿ, ಕನ್ನಡದಲ್ಲಿ ಅನ್ವರ್ಟ್ ಮಾಡಿದ್ವಿ. ಈಗೇನು ನಾನು ಹೇಳಿದ್ನಲ್ಲ ಅವೆಲ್ಲರೂ ಕೂಡ ಶಾಸನದಲ್ಲಿ ಇರ್ತಕ್ಕಂಥದ್ದೇ. ಇನ್ನೂ ಕೆಲವೊಂದು ವಿಚಾರಗಳು ಬರೋಂಥದ್ದಿದೆ, ಅವನ್ನೆಲ್ಲ ತಿಳ್ಕೊಬೇಕು ಅಂತೇಳಿ ಕನ್ನಡಕ್ಕೆ ಅನುವಾದ ಮಾಡ್ಲಿಕ್ಕೆ ಕೊಟ್ಟಿದ್ವಿ ಸರ್. ಅದು ಹಾಗೆ ಅಲ್ಲಿ ಸೋಮೇಶ್ವರ ಅಂತ ಇದೆ, ಪಂಚಲಿಂಗ ಕ್ಷೇತ್ರ ಅಂತ ಹೇಳಿದ್ರಿ. ಸೋಮೇಶ್ವರ ಜೊತೆಗೆ ಇವಾಗ 5 ಲಿಂಗಗಳು ಯಾವ? ಈಗ ಪ್ರಥಮವಾಗಿ ನಾಗೇಶ್ವರ ಉದ್ಭವ ಮೂರ್ತಿ, ಇನ್ನು 4 ಪ್ರತಿಷ್ಠಾಪಿತ ಲಿಂಗಗಳು. ಸ್ವಾಮಿ ಮಾತ್ರ ಸ್ವಯಂ ಉದ್ಭವ ಮೂರ್ತಿ, ಪಕ್ಕದಲ್ಲಿ ಸೋಮೇಶ್ವರ ಇದೆ, ಹಿಂದ್ಗಡೆ ಬ್ರಹ್ಮಲಿಂಗೇಶ್ವರ, ಮತ್ತೆ ಕೆರೆ ಪಕ್ಕದಲ್ಲಿ 2 ಕಡೆ ಸಿದ್ದೇಶ್ವರ, ಮಲ್ಲೇಶ್ವರ ಅಂತೇಳಿ ಪಂಚಲಿಂಗ ಕ್ಷೇತ್ರಗಳು ಕೂಡ ಹೌದು. ಇಲ್ಲಿರ್ತಕ್ಕಂಥ ಕೆರೆ ಬಗ್ಗೆ ಏನಾದರೂ ಇದೆಯಾ? ಅದ್ರ ಬಗ್ಗೆ ಸರ್ ನೀವು ಯಾವುದೇ ಪುರಾತನ ದೇವಸ್ಥಾನಗಳು ತಗೊಂಡಾಗ ನೀವು ಕೆರೆ ಪಕ್ಕದಲ್ಲಿ ಇರ್ತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ಸ್ಮಶಾನದಲ್ಲಿ ಇರ್ತಕ್ಕಂಥದ್ದೇ ಶಿವನ ದೇವಸ್ಥಾನ. ಹಿಂದೆ ಎಲ್ಲ ಇಲ್ಲಿ ಪಕ್ಕದಲ್ಲಿ ತಳಗಡೆ ಇಲ್ಲಿ ಸುಡೋರು ಎಲ್ಲರೂ. ಹೌದು, ಯಾಕೆಂದ್ರೆ ನೀವು ಶಿವ ಸ್ಮಶಾನವಾಸಿ ಅಂತ ಕರೀತೀವಿ. ಯಾವತ್ತೂ ಕೂಡ ಶಿವ ಸ್ಮಶಾನದಲ್ಲಿ ಇರ್ತಕ್ಕಂಥದ್ದು. ಆ ಪದ್ಧತಿ ಪ್ರಕಾರ ನೀರಿಗೆ ಮತ್ತು ಯಾವುದಕ್ಕೂ ಕೂಡ ಪೂಜೆ ಪುನಸ್ಕಾರಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ ಹಿಂದಿನ ಕಾಲದಲ್ಲಿ ಯಾವುದೇ ನೀವು ವಾಸ್ತು ಪ್ರಕಾರ ತಗೊಂಡಾಗ ಒಂದು ಬಾವಿ ಇಲ್ಲ ಕೆರೆ ಇರ್ತಾರೆ. ನೀವು ಹಳೆಯ ಕಾಲ ದೇವಸ್ಥಾನ ತಗೊಂಡು ನೋಡಿಬೇಕಾದ್ರೆ ಎಲ್ಲಾದರೂ ಇಲ್ಲ ಕೆರೆ ಇರ್ತಾರೆ, ಇಲ್ಲಿ ಬಾವಿ ಇರ್ತಾರೆ. ಆ ಥರ ವಾಸ್ತು ಪ್ರಕಾರವಾಗಿ ಮಾಡಿರ್ತಕ್ಕಂಥದ್ದು. ನೀವು ಹೆಸರು ಕೇಳ್ಬೋದು, ಭಾಳ ವಿಶೇಷವಾದಂಥ ಹೆಸರು. ಇಲ್ಲಿ ನಮ್ಮ ಕೆರಗೋಡಿ ರಂಗಾಪುರ ಅಂತ ಇದೆ, ಅಲ್ಲಿ ಶಂಕರೇಶ್ವರ ಸ್ವಾಮಿ ಅಂತ ಅದಕ್ಕೆ ಹೆಸರು. ಇದು ನವಿಲೆ ನಾಗೇಶ್ವರ ಅಂತ ಹೇಳ್ಬಿಟ್ಟು, ನಂಜನಗೂಡು ನಂಜುಂಡೇಶ್ವರ ಅಂತ. ನೀವು 3ಕ್ಕೂ ಒಂದೇ ಥರ ಮಾತುಗಳು ಬರ್ತದೆ. ಶಂಕರೇಶ್ವರ, ನಾಗೇಶ್ವರ, ನಂಜುಂಡೇಶ್ವರ, ಈ 3 ಕೂಡ ಭಾಳ ವಿಶೇಷವಾದ. ಹಿಂದೆ ಗಾದೆ ಹೇಳರು, ಕೆರಗೋಡಲ್ಲಿ ಎದ್ದು ನವಿಲೆ ನಾಗೇಶ್ವರ ದೇವಸ್ಥಾನದಲ್ಲಿ ಬಿದ್ದು ಅಲ್ಲಿ ಹೋಗಿ ಮುಳುಗು ಅಂತ ಏನೋ ಒಂದು ಅಂದರೆ ಅಲ್ಲಿ ಎದ್ಬಿಟ್ಟು ಇಲ್ಲಿ ಸ್ವಾಮಿ ದರ್ಶನ ಮಾಡಿ ಅಲ್ಲಿ ಹೊಳೆ ಇದೆಯಲ್ಲ ಅಲ್ಲಿ ಮುಳುಗು ಅನ್ನೋದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಶಂಕರೇಶ್ವರ, ನಾಗೇಶ್ವರ, ನಂಜುಂಡೇಶ್ವರ 3 ಕೂಡ ಒಂದೇ ಹೆಸರಲ್ಲಿ ಇರ್ತಕ್ಕಂಥದ್ದು ಭಾಳ ವಿಶೇಷ. ಇಲ್ಲೆಲ್ಲ ಕೂಡ ಅಂಧಕಾಸನ ಸಂಹಾರ ಅಂತ ರಾಕ್ಷಸರ ಒಂದು ವಧೆ ಆಗುತ್ತೆ. ಅದು ಇಲ್ಲಿ ನಮ್ಮ ಪ್ರಾಂತ್ಯದಲ್ಲಿ ಎಲ್ಲರೂ ನಡೀತಾರೆ. ಅಂದರೆ ಒಂದು ಶಂಕರೇಶ್ವರ ದೇವಸ್ಥಾನ ನಡೆಯುತ್ತೆ, ನಮ್ಮ ನಾಗೇಶ್ವರನ ದೇವಸ್ಥಾನದಲ್ಲಿ. ಅದು ಬಿಟ್ಟರೆ ನಂಜನಗೂಡಲ್ಲೂ ಕೂಡ ನಡೀತದೆ. ಅದಾದಮೇಲೆ ಶೃಂಗೇರಿಯಲ್ಲಿ ಒಂದು ಮಲಹನಿಕೇಶ್ವರಲ್ಲೂ ಕೂಡ ನಡೀತದೆ. ಇದು ಪುರಾತನವಾದ ದೇವಸ್ಥಾನ ಎಲ್ಲಿದೆ ಅಲ್ಲಿ ಮಾತ್ರ ನಡೀತಕ್ಕಂಥದ್ದು. ಇದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಆಮೇಲೆ ಗುರುಗಳೇ, ಇಲ್ಲಿಗೆ ಬರ್ತಕ್ಕಂಥವ್ರಿಗೆ ಬಸ್ಸಿನ ವ್ಯವಸ್ಥೆಗಳೆಲ್ಲ ಖಂಡಿತ ಸರ್. ಈಗ ಇಲ್ಲಿ ಏನಿದೆ, ತಿಪ್ಟೂರಿಂದ ತುಂಬ ಕಣ್ಣಿನಿಂದ ತುಂಬ ಚೆನ್ನಾಗಿದೆ. ತಿಪ್ಟೂರಿನಲ್ಲಿ ಆಟೋಗಳು ಬರ್ತದೆ, ಬಸ್ಸು ಟೈಮಿಂಗ್ಸ್ ವ್ಯವಸ್ಥೆ ಇದೆ. ಚನ್ನಪಟ್ಟಣದಿಂದಲೂ ಕೂಡ ಟೈಮಿಂಗ್ಸ್ ವ್ಯವಸ್ಥೆ ಇದೆ, ಮತ್ತು ತಿಪ್ಟೂರಿಂದ ಬಸ್ ಇದೆ. ಆಟೋಗಳು ಬರ್ತದೆ ತಿಪ್ಟೂರಿಂದ ಪ್ರತಿ ಅಲ್ಲಿ ಗಾಡಿಗಳು ಗಂಟೆಗೆ ಒಂದ್ಸತಿ ಆಟೋಗಳು ಬರ್ತಾರೆ. ನೇರವಾಗಿ ದೇವಸ್ಥಾನ ಹತ್ರಕ್ಕೆ ಇಲ್ಲಿ ನಿಲ್ಲಿಸ್ತಾರೆ. ಮತ್ತೆ ಪ್ರತಿದಿನ ಅನ್ನದಾಸೋಹ ಇರ್ತದೆ. ಪ್ರತಿಯೊಬ್ಬ ಭಕ್ತರಿಗೂ ಕೂಡ ನಿತ್ಯ ಅನ್ನದಾಸೋಹ ಇರ್ತದೆ. ಯಾರೇ ಕೂಡ ಬಂದಂಥವ್ರಿಗೆ ಪೂಜೆ ಪುನಸ್ಕಾರ ಮುಗಿಸಿ ದಾಸೋಹ ವ್ಯವಸ್ಥೆ ಇರ್ತದೆ, ದಾಸೋಹ ಮುಗಿಸ್ಕೊಂಡು ಹೋಗ್ಬೋದು. ಆಮೇಲೆ ಇಲ್ಲಿ ದೇವಸ್ಥಾನ ಓಪನ್ ಆಗುವಂಥದ್ದು, ಕ್ಲೋಸ್ ಆಗುವಂಥದ್ದು? ಸರ್, ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಓಪನ್ ಆಗ್ತದೆ. 7 ಗಂಟೆಗೆ ಸ್ವಾಮಿ ಅಭಿಷೇಕ ಪೂಜೆ ಆಗ್ತದೆ. ಇನ್ನು ಅಭಿಷೇಕ ಪೂಜೆ ಆದ ನಂತರ ಬಂದಂಥ ಭಕ್ತರಿಗೆ ದರ್ಶನ ಪೂಜೆ ಇರ್ತಾರೆ. ಮತ್ತೆ ಸಂಜೆ 6 ಗಂಟೆಗೆ ಮತ್ತೆ ಸಂಧ್ಯಾಕಾಲದ ಪೂಜೆ ಆಗ್ತದೆ. ಸಂಧ್ಯಾಕಾಲದ ಪೂಜೆ ಮಹಾಮಂಗಳಾರತಿ ಎಲ್ಲ ಮುಗಿಸಿ ಮತ್ತೆ 6ವರೆಗೆ ಕ್ಲೋಸ್ ಆಗ್ತದೆ. ಈ
ಮಧ್ಯಾಹ್ನ ಏನಾದರೂ ಕ್ಲೋಸ್ ಆಗೋ ಮಧ್ಯಾಹ್ನ ಅಂದರೆ ನಾವು ಟೈಮಿಂಗ್ಸ್ ಎಲ್ಲ ಜನ ಹೆಂಗಿರುತ್ತೆ ಅದನ್ನ ನೋಡ್ಕೊಂಡು 10 ನಿಮಿಷ ಊಟಕ್ಕೆ ಒಂದು ವ್ಯವಸ್ಥೆ ಮಾಡ್ಕೋತೀವಿ ಅಷ್ಟೇ. ಇಲ್ಲಿ ಬಂದಂಥವ್ರಿಗೆ ಏನಾದರೂ ಇಲ್ಲಿ ಕ್ಷೇತ್ರದಲ್ಲಿ ಉಳ್ಕೊಳ್ಳಿಕ್ಕೆ ಉಳ್ಕೊಳ್ಳಿಕ್ಕೆ ಯಾತ್ರಾ ನಿವಾಸನೂ ಕೂಡ ಇದೆ. ಯಾತ್ರಾ ನಿವಾಸನ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ. ಮೇಲೆ ಯಾತ್ರಾ ನಿವಾಸ ಇದೆ, ತಳಗಡೆ ದಾಸೋಹ ವ್ಯವಸ್ಥೆ ಕೂಡ ಇರ್ತದೆ. ಗುರುಗಳು ಇಲ್ಲಿಗೆ ದೇವಸ್ಥಾನಕ್ಕೆ ಬರಲಿಕ್ಕೆ ಹಾಗೆ ಇಲ್ಲಿ ಆಶ್ಲೇಷ ಬಲಿಪೂಜೆ ಮಾಡಿಸ್ಲಿಕ್ಕೆ ಇಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು? ಪುರೋಹಿತರನ್ನ ನೀವು ಬಂದು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಪೂಜೆ ಏನಿದ್ರು ಕೂಡ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಸರ್. ಆಮೇಲೆ ಸೆಲ್ ನಂಬರ್ ಹೇಳ್ಬೋದಾ? ಖಂಡಿತ ಸರ್, ಹೇಳಿ. 9972445462 ಸಿದ್ದೇಶ್ ಶಾಸ್ತ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ 4 ಜನ ಇರ್ತೀವಿ. 4 ಜನ ನೀವು ಯಾರಿಗೆ ಫೋನ್ ಮಾಡ್ಕೊಂಡ್ಬಂದ್ರು ಕೂಡ ಇಲ್ಲಿ ಪೂಜೆ ಪುನಸ್ಕಾರ ವ್ಯವಸ್ಥೆ ಮಾಡಿ ಮಾಡಿಕೊಡ್ತೀವಿ ಸರ್. ಆಗಲಿ ಗುರುಗಳೇ, ಧನ್ಯವಾದಗಳು.